ಕೆಲವೊಮ್ಮೆ ದಿಢೀರನೆ ಹಣದ ಅವಶ್ಯಕತೆ ಬೀಳುತ್ತದೆ. ಆದರೆ ಸುಲಭದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸಿಗೋದು ತುಂಬಾನೇ ಕಷ್ಟ. ಹಲವಾರು ದಾಖಲೆಗಳು ನೀಡಿದರೂ ಕೂಡ ಅಷ್ಟು ಸುಲಭದಲ್ಲಿ ಹಣ ಸಿಗುವುದಿಲ್ಲ. ಈ ರೀತಿಯಾಗಿ ನಿಮ್ಮ ವೆಚ್ಚಗಳನ್ನ ಸರಿದೂಗಿಸಲು ತುರ್ತು ಹಣವನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಭಾರತದಲ್ಲಿ ಹಣಕಾಸು ಸೇವೆಗಳನ್ನು ಪಡೆಯೋಕೆ ಆಧಾರ್ ಕಾರ್ಡ್ ಬಹಳ ಮುಖ್ಯವಾದ ದಾಖಲೆಯಾಗಿದೆ. ಗುರುತು ಮತ್ತು ವಿಳಾಸದ ಪುರಾವೆಯಾಗಿದ್ದು, ಇದೀಗ ವೈಯಕ್ತಿಕ ಸಾಲಗಳಿಗೆ ಅರ್ಜಿ ಸಲ್ಲಿಸುವುದನ್ನ ಆಧಾರ್ ಕಾರ್ಡ್ ಸುಲಭಗೊಳಿಸ್ತಾ ಇದೆ. ಆಧಾರ್ ಕಾರ್ಡ್ನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲವನ್ನು ತಕ್ಷಣವೇ ಪಡೆಯಬಹುದಾಗಿದೆ. ಆಧಾರ್ ಕಾರ್ಡ್ ಆಧಾರಿತ ಸಾಲಗಳನ್ನ ಸಾಮಾನ್ಯ ಸಾಲಗಳಿಗಿಂತ ವಿಭಿನ್ನವಾಗಿವೆ. ಯಾಕಂದ್ರೆ ಅವುಗಳಿಗೆ ಆದಾಯದ ಪುರಾವೆ, ವಿಳಾಸದ ಪುರಾವೆ ಮತ್ತು ಗುರುತಿನ ಪುರಾವೆಯಂತಹ ಅನೇಕ ದಾಖಲೆಗಳು ಅಗತ್ಯ ಇಲ್ಲ. ಸಾಲದಾತರು ಗುರುತು ಮತ್ತು ವಿಳಾಸ ಎರಡನ್ನ ಪರಿಶೀಲಿಸೋಕೆ ಆಧಾರನ್ನ ಒಂದೇ ದಾಖಲೆಯಾಗಿ ಬಳಸ್ತಾ ಇದ್ದಾರೆ. ದಾಖಲೆಗಳ ಅಗತ್ಯವನ್ನ ಕಡಿಮೆ ಮಾಡುತ್ತೆ. ಈ ಸಾಲವನ್ನ ಆನ್ಲೈನ್ನಲ್ಲಿ ನೀಡಲಾಗುತ್ತೆ ಮತ್ತು ಸಂಪೂರ್ಣವಾಗಿ ಡಿಜಿಟಲ್ ಪ್ರಕ್ರಿಯೆಯನ್ನು ಒದಗಿಸುತ್ತೆ. ಆದ್ದರಿಂದ ಹಣ ಶೀಘ್ರವೇ ಸಿಗುತ್ತೆ. ಸೀಮಿತ ಹಣಕಾಸು ದಾಖಲೆಗಳನ್ನು ಹೊಂದಿರುವವರು ಸಹ ಆಧಾರ್ ಕಾರ್ಡ್ ಮೂಲಕ ಸಾಲ ಪಡೆಯಬಹುದಾಗಿದೆ. ಆದ್ದರಿಂದ ನಿಯಮಿತ ಆದಾಯದ ಮೂಲವನ್ನು ಹೊಂದಿಲ್ಲದಿದ್ದರೆ ಭಯಪಡುವಂತಿಲ್ಲ. ಡಿಜಿಟಲ್ ಅರ್ಜಿ ಪ್ರಕ್ರಿಯೆಯಿಂದಾಗಿ ಈ ಸಾಲವೇ ವೇಗವಾಗಿ ಅನುಮೋದನೆ ದೊರೆಯುತ್ತೆ. ಆಧಾರ್ ಕಾರ್ಡ್ನಲ್ಲಿರುವ 2 ಲಕ್ಷ ರೂಪಾಯಿ ಸಾಲ ಪಡೆಯೋಕೆ 21 ರಿಂದ 60 ವರ್ಷ ವಯಸ್ಸಿನವರಾಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ಸಾಲದಾತರು 65 ವರ್ಷ ವಯಸ್ಸಿನವರೆಗೆ ಅನುಮೋದನೆಯನ್ನ ನೀಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಸಾಲದಾತರು 15 ರಿಂದ 25 ಸಾವಿರ ನಡುವಿನ ಕನಿಷ್ಠ ಮಾಸಿಕ ಆದಾಯವನ್ನು ಬಯಸುತ್ತಾರೆ. ಇದು ಸಂಬಳ ಪಡೆಯುವ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಲಭ್ಯವಿದೆ. ಕಡಿಮೆ ಬಡ್ಡಿ ದರಗಳನ್ನ ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಇದರ ಅರ್ಥ ನೀವು ಹಿಂದೆ ಸಾಲವನ್ನು ಪಡ್ಕೊಂಡಿದ್ದರೆ ಅದನ್ನ ಹೇಗೆ ತೀರಿಸುತ್ತಿದ್ದೀರಿ, ಸರಿಯಾಗಿ ಷರತ್ತುಗಳನ್ನು ಪಾಲಿಸುತ್ತಿದ್ದೀರಾ ಎನ್ನುವುದೇ ಮುಖ್ಯವಾಗುತ್ತೆ. ನೀವು ಸಂಬಳ ಪಡೆಯುವ ಉದ್ಯೋಗಿಯ ಅಥವಾ ಸ್ವಯಂ ಉದ್ಯೋಗಿ ಆಗಿರಬೇಕು. ಪರಿಶೀಲನೆ ಉದ್ದೇಶಕ್ಕಾಗಿ ಆಧಾರ್ ಕಾರ್ಡ್ ಸಕ್ರಿಯವಾಗಿರಬೇಕು ಮತ್ತು ಅರ್ಜಿದಾರರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು. ಪಾನ್ ಕಾರ್ಡ್ ಕಳೆದ 3-6 ತಿಂಗಳ ಬ್ಯಾಂಕ್ ಖಾತೆಗಳ ಹೇಳಿಕೆಗಳು. ಸಂಬಳ ಪಡೆಯುವ ವ್ಯಕ್ತಿಗಳ ಸಂದರ್ಭದಲ್ಲಿ ಆದಾಯ ಪುರಾವೆ ITR ರಿಟರ್ನ್ಸ್ ಇರಬೇಕಾಗುತ್ತೆ. ಯಾವ ಬ್ಯಾಂಕ್ಗಳು ಈ ಸಾಲ ನೀಡುತ್ತವೆಯೋ ಆ ಸಾಲದಾತರು ವೆಬ್ಸೈಟ್ಗೆ ಹೋಗಿ ಅಥವಾ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಾಲಕ್ಕಾಗಿ ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಿ ಅರ್ಹತೆಯನ್ನು ನಿರ್ಧರಿಸೋಕೆ ನೀವು ಸಾಲದಾತರು ಒದಗಿಸಿದ ಅರ್ಹತಾ ಕ್ಯಾಲ್ಕುಲೇಟರ್ ಅನ್ನ ಬಳಸಬಹುದು. ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಆಧಾರ್ ಪುರಾವೆಗಳನ್ನು ಅಪ್ಲೋಡ್ ಮಾಡಿ OTP ಆಧಾರಿತ ದೃಢೀಕರಣಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ದೀರಿ ಅಂತ ಖಚಿತಪಡಿಸಿಕೊಳ್ಳಿ. ನೀವು ನಿಮ್ಮ ದಾಖಲೆಯನ್ನು ಸಲ್ಲಿಸಿದ ನಂತರ ಸಾಲವನ್ನು ಅನುಮೋದಿಸಲಾಗುತ್ತೆ. ಸಾಲದಾತರನ್ನ ಅವಲಂಬಿಸಿ ವಿತರಣೆಯು 24 ರಿಂದ 48 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ವೈಯಕ್ತಿಕ ಸಾಲಗಳು ಅಸುರಕ್ಷಿತವಾಗಿವೆ. ಆದ್ದರಿಂದ ಬಡ್ಡಿ ದರಗಳು, ಕ್ರೆಡಿಟ್ ಸ್ಕೋರ್, ಆದಾಯ, ಕ್ರೆಡಿಟ್ ಇತಿಹಾಸ ಮತ್ತು ಇತರ ಹಲವು ಅಂಶಗಳನ್ನು ಅವಲಂಬಿಸುತ್ತೆ. ಆದ್ದರಿಂದ ಒಂದನ್ನ ಆಯ್ಕೆ ಮಾಡುವ ಮೊದಲು ವಿವಿಧ ಸಾಲದಾತರು ನೀಡುವ ಬಡ್ಡಿ ದರಗಳನ್ನು ಹೋಲಿಕೆ ಮಾಡಿ. ಜೊತೆಗೆ ಸಾಲದಾತರು ವಿಧಿಸುವ ಸಂಸ್ಕರಣಾ ಶುಲ್ಕಗಳನ್ನು ಮತ್ತು EMI ಮೇಲೆ ವಿಧಿಸಬಹುದಾದ ಇತರ ಶುಲ್ಕಗಳನ್ನು ಪರಿಶೀಲಿಸಿ EMI ಕ್ಯಾಲ್ಕುಲೇಟರ್ ಸಹಾಯದಿಂದ ನಿಮ್ಮ ಮಾಸಿಕ ಕಂತನ್ನ ಲೆಕ್ಕ ಹಾಕಿ ಮತ್ತು ಅದು ನಿಮ್ಮ ಬಜೆಟ್ಗೆ ಸರಿ ಹೊಂದುತ್ತದೆ ಅಂತ ನೋಡಿ. ನಿಮ್ಮ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸುವುದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಸಹಾಯ ಮಾಡುತ್ತೆ ಮತ್ತು ಒಂದನ್ನ ಕಳೆದುಕೊಳ್ಳುವುದು ಅಥವಾ ಮರುಪಾವತಿಸೋಕೆ ವಿಫಲವಾದ್ರೆ ನಿಮ್ಮ ಕ್ರೆಡಿಟ್ ಅರ್ಹತೆಗೆ ಹಾನಿ ಮಾಡುತ್ತೆ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಸಾಲ ಪಡೆಯಿರಿ ಮತ್ತು ನಿಮಗೆ ನಿಜವಾಗಿಯೂ ಸಾಲದ ಅಗತ್ಯವಿದ್ದರೆ ಮಾತ್ರ. ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತದೆ.